ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಯಾಕಷ್ಟೊಂದು ಗಾಬರಿ ಆಗಿದ್ದೀರಾ? ಈ ಅಪವಾದನ ನಾವ್ ಹೊರಿಸ್ತಾ ಇಲ್ಲ. ಆ ಭೈರನ್ನ ಹಿಡಿದು ವಿಚಾರಿಸ್ಬೇಕಾದ್ರೆ ಅವನ್ ಹೇಳಿದ್ ಒಂದೇ ಒಂದ್ ಹೆಸರು ಬಾಲರಾಜ್ ಸರ್ ಅಂತ. ಏನೋ ಭೈರನ? ಅವನೇನೋ ನನ್ನ ಮೇಲೆ ದ್ವೇಷಕ್ಕೆ ಹಾಗೆ ಹೇಳಿರ್ತಾನೆ. ನೋಡು ಮೈನಾ, ನಿನ್ನ ಸಮಸ್ಯೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇಷ್ಟು ದೊಡ್ಡ ಆಪಾದನೆ ನಿಮ್ ಮೇಲೆ ಆಗ್ತಾ ಇದ್ದಾನೆ ಅಂದ್ರೆ ಅವನ್ಗೆ ನಿಮ್ ಮೇಲೆ ಎಂತ ದ್ವೇಷ ಇರ್ಬೇಕು? ಯಾಕೆ ನಿಮ್ಗೆಲ್ಲ ದ್ವೇಷ ಇಲ್ವಾ? ಗಾರ್ಮೆಂಟ್ಸ್ ಅಲ್ಲಿ ನಿಯತ್ತ ಕೆಲಸ ಮಾಡೋರು ಕಂಡ್ರೆ ಯಾರಿಗೆ ತಾನೇ ಆಗುತ್ತೆ ಹೇಳಿ? ಬಾಲರಾಜ್, ಈ ತರ ಎಮೋಷನಲ್ ನಾಟಕ ಮಾಡಿ ನಿಮ್ಮ ತಪ್ಪಿಂದ ತಪ್ಪಿಸ್ಕೋಬಹುದು ಅಂತ ಅನ್ಕೋಬೇಡಿ. ನಿಮ್ಮನ್ನ ನಂಬಕ್ಕೆ ನಾನೇನ್ ಮುಟ್ಟಾಳ ಅಲ್ಲ. ಬೇಡ ಸರ್, ನೀವು ಬುದ್ಧಿವಂತರಾಗೇ ಇರಿ. ಆದ್ರೆ ಅದಕ್ಕೆ ಅಂತ ಯಾರೋ ಮಾಡಿರೋ ತಪ್ಪನ್ನ ನನ್ನ ಮೇಲೆ ಹೊರಿಸಿದ್ರೆ ಒಪ್ಕೊಳ್ಳೋದಿಕ್ಕೆ ನಾನು ಸಿದ್ಧ ಇಲ್ಲ. ಯಾವುದೋ ಗಾಳಿ ಸುದ್ದಿ ತಂದು ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಲ್ಲ. ಯಾವ್ದು ಸರ್ ಗಾಳಿ ಸುದ್ದಿ? ಆ ಭೈರ ನಿಮ್ ಹೆಸರು ಮಾತ್ರ ಹೇಳಿದ್ದು. ಅದು ಒಂದ್ಸಲ ಅಲ್ಲ, ಎರಡೆರಡು ಸಲ. ಅವನು ನಿನ್ನ ಹತ್ರ ಹೇಳಿದಾನೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ನನ್ನ ಮೇಲೆ ತಪ್ಪು ಅಪವಾದ ಹೊರಿಸ್ಬೇಕು ಅನ್ನೋ ಕಾರಣಕ್ಕೆ ನೀವು ಹೀಗೆ ಹೇಳ್ತಾ ಇರ್ಬೋದಲ್ವಾ? ಅವನು ನಿಮ್ ಹತ್ರ 2 ಸಲ ಹೇಳಿದಾನೆ ಅನ್ನೋದೇ ಆದ್ರೆ ಅವನ್ನ ಇಲ್ಲಿ ಕರ್ಕೊಂಡ್ ಬಂದು 3ನೇ ಸಲ ಹೇಳ್ಸಿ ಅವನ ಬಾಯಿಂದನೇ ಹೇಳಿ ಬಾಲರಾಜೇ ಇದಕ್ಕೆಲ್ಲ ಕಾರಣ ಅಂತ. ಆಗ ನೀವ್ ಏನ್ ಶಿಕ್ಷೆ ಕೊಟ್ರು ಒಪ್ಕೋತೀನಿ ಸರ್. ಅವನ್ನ ಕರ್ಕೊಂಡ್ ಬಂದು ಮೊದಲು ಪ್ರೂವ್ ಮಾಡೋದಿಕ್ ಹೇಳಿ. ಇವ್ರು ಯಾಕೆ ಪ್ರೂವ್ ಮಾಡ್ಬೇಕು? ಅಪರಾಧಿ ಸ್ಥಾನದಲ್ಲಿ ನಿಂತಿರೋದು ನೀವು. ನೀವ್ ಹೋಗಿ ಬೈರನ ಕಂಡು ಹಿಡಿದು ಇಲ್ಲಿ ಕರ್ಕೊಂಡ್ ಬಂದು ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿ. ಅಲ್ಲಿವರೆಗೂ ನಿಮ್ಗೆ ಈ ಕಂಪನಿಲಿ ಕೆಲಸ ಇಲ್ಲ. ಗೆಟ್ ಔಟ್. ಸರ್, ನಾನು ಯಾವುದನ್ನು ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ರೀತಿ ನನ್ನನ್ನ ಗಾರ್ಮೆಂಟ್ಸ್ ಇಂದ ಹೋಗೋ ಅನ್ನೋ ಅಧಿಕಾರ ಯಾವನ್ಗೂ ಇಲ್ಲ. ನೀನ್ MD ಆಗಿ ಬರಕ್ ಮುಂಚೆಯಿಂದನೂ ಕೆಲಸ ಮಾಡ್ತಿದ್ದೀನಿ ನಾನಿಲ್ಲಿ. ಬಾಲರಾಜ್, ನನಗೆ ಈ ಕಂಪ್ನಿಲಿ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅನುಭವನೂ ಆಗಿದೆ. ಈ ಕಂಪ್ನಿ ಕಟ್ಟಾಗಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು. ಈ ಕಂಪ್ನಿ ಸಕ್ಸಸ್ ಹಿಂದೆ ನನ್ನ ಬೆವ್ರ ಹನಿ ಇದೆ. ರಾಜೇಂದ್ರ ಸರ್ ಬರ್ಲಿ, ಅವ್ರು ಬಂದು ಹೇಳಿ ಆಗ ನಾನು ಕೆಲಸ ಬಿಟ್ಟು ಹೋಗ್ತೀನಿ. ಈ ಕ್ಷಣಕ್ಕೆ ಈ ಕಂಪನಿ ನಂದು. ನಾನ್ ಕೆಲಸ ಇಲ್ಲ ಅಂದ್ರೆ ಇಲ್ಲಿ ಕೆಲಸ ಇಲ್ಲ. ಹೋಗ್ತಾ ಇರೋ. ನೀನ್ ಯಾವನೋ ಹೇಳಕ್ಕೆ? ಗೆಟ್ ಔಟ್. ನನ್ ಮೇಲೆ ಕೈ ಮಾಡ್ತೀಯ ನೀನು? ನಡೆಯೋ ಆಚೆ, ನಡೆಯೋ ಆಚೆ. ಸರ್, ನೀವು ಮಾಡ್ತಿರೋ ಸರಿ ಇಲ್ಲ ಸರ್. ಏಯ್, ಸೆಕ್ಯೂರಿಟಿ, ಸೆಕ್ಯೂರಿಟಿ. ನಿನಗೆ ಹೇಳಿದ್ದೆ ತಾನೆ ಇವ್ರು ಬಂದ್ರೆ ಒಳಗ್ ಬಿಡ್ಬೇಡ ಅಂತ. ಮತ್ತೆ ಯಾಕೆ ಬಿಟ್ಟೆ? ಇನ್ನೊಂದು ಸಲ ಇವ್ರೇನಾದ್ರೂ ಕಾಣಿಸ್ಕೊಂಡ್ರೆ ನಿನ್ನನ್ ಕೆಲ್ಸದಿಂದ ತೆಗೆದು ಹಾಕ್ತೀನಿ. ಹೋಗೋ ಆಚೆ. ಪುಷ್ಪಕ್ ಸರ್. ಮುಚ್ಚ್ರಿ ಬಾಯ್. ಇನ್ನೊಂದು ಮಾತಾಡಿದ್ರು ನಾನು ಮನುಷ್ಯ ಆಗಿರಲ್ಲ. ಸೆಕ್ಯೂರಿಟಿ, ನಾನು ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಕೊನೆಯದಾಗಿ ವಾರ್ನ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಈ ಮನುಷ್ಯನ ನೆರಳು ಕೂಡ ಈ ಕಂಪನಿಲಿ ಬೀಳಬಾರ್ದು. ಹೊರಗಡೆ ಕಳ್ಸಿ ಲಾಕ್ ಮಾಡ್ರಿ. ಓಕೆ ಸರ್, ಬನ್ನಿ ಸರ್, ನಡೀರಿ ಸರ್. ಪುಷ್ಪಕ್ ಸರ್, ಪುಷ್ಪಕ್ ಸರ್. ಬಂಗಾರಿ, ಈ ಸೀನ್ ಎಲ್ಲೋ ನೋಡ್ದಂಗ್ ಜ್ಞಾಪಕ ಆಗ್ತಿಲ್ವಾ? ಯಾಕೆ ಸರ್ ಯೋಚನೆ ಮಾಡ್ತಿದ್ದೀರಾ? ನೆನ್ಪಾಗ್ತಾ ಇಲ್ವಾ? ಮೈನಾ ಮೇಲೆ ಹೀಗೆ ಕಳ್ತನದ ಆಪಾದನೆ ಹೊರಿಸಿ ಅವಳನ್ನ ನೀವ್ ತಾನೆ ಹೀಗೆ ಕತ್ತಿಡ್ದು ಆಚೆ ಹಾಕಿದ್ದು.
ಹಾ ಈಗ ನೆನಪಾತ್ ನೋಡ್ ನನಗ ನಮ್ಮ ಮೈನಾನ ಹಿಂಗ ತಬ್ಬಿದ್ರಲ್ಲ ನೀವು. ಹೋಗ್ರಿ, ಇಲ್ಯಾಕ್ ನಿಂತಿರಿ? ಹೋಗ್ರಿ ಅತ್ತಾಗ ಸಾಕ್ ನಿಮ್ದು. ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಕೆಲಸನ ಕಲ್ತು ಮತ್ತೆ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀನಿ ಈ ಸೆಕ್ಯೂರಿಟಿ ಕೊಟ್ಟ ಹಾಗೆ. ಆದರೆ ಕ್ಯಾರೆಕ್ಟರ್ ಬಿಟ್ಟು ಕೆಲಸ ಮಾಡಿದ್ರೆ ಇಲ್ಲಿ ನಿಮಗೆ ಜಾಗ ಇರಲ್ಲ. ಹೇಗೆ ಬಾಲರಾಜ್ನ ಒದ್ದ ಆಚೆ ಹಾಕಿದ್ದೀನೋ ಅದೇ ರೀತಿ ನಿಮ್ಮನ್ನು ಆಚೆ ಹಾಕ್ತೀನಿ. ಇದನ್ನ ಮೈಂಡಲ್ಲಿ ಇಟ್ಕೊಂಡು ಹೋಗಿ ಕೆಲಸ ಮಾಡಿ. ಸರ್, ಸೂಪರ್ ಸರ್. ಅವನು ಒಳ್ಳೆ ಬುದ್ಧಿ ಕಲ್ಸಿದ್ರಿ ನೀವು. ಸರ್, ನೀವು ಮಾಡಿದ 100% ಕರೆಕ್ಟೇ. ಆದ್ರೆ ಇದೆಲ್ಲ ಆದ್ಮೇಲೆ ಅವ್ನು ಸುಮ್ಮನೆ ಇರ್ತಾನೆ ಅಂತ ಅನ್ಕೊಂಡಿದ್ದೀರಾ? ಅವ್ನ್ ಏನ್ ಮಾಡ್ತಾನ್ ಧ್ರುವ, ಅವನ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಆ ಭೈರ ಇವನ್ ಹೆಸರು ತೆಗ್ದಿದ್ದ ದಿನಾನೇ ನೀವು ಆ ವಿಷಯ ನನಗೆ ಹೇಳಿದಿದ್ರೆ ಅವನ್ ಅವತ್ತೇ ಒತ್ತು ಹೊರಗೆ ಹಾಕ್ತಿದ್ದೆ. ಸರ್, ನೀವ್ ಈ ತರ ಕೋಪದಲ್ಲಿ ಏನಾದ್ರೂ ಮಾಡ್ತೀರಾ ಅಂತಾನೆ ನಾವೇನೋ ಹೇಳಿರ್ಲಿಲ್ಲ. ಏನ್ ಹೇಳ್ತಿದ್ಯಾ ಮೈನಾ? ಹಾಗಿದ್ರೆ ಇಂಥ ದೊಡ್ಡ ತಪ್ಪು ಮಾಡಿರೋ ಅಯೋಗ್ಯನ ಜೊತೆಲಿ ಇಟ್ಕೊಂಡು ಏನು ಶಿಕ್ಷೆ ಕೊಡದೆ ಕೆಲಸ ಮಾಡಿಸ್ಕೊಂಡಿರ್ಬೇಕಾ? ನಾನ್ ನೀವ್ ಸುಮ್ನೆ ಇರಿ ಅಂತ ಹೇಳ್ತಿಲ್ಲ ಸರ್, ಗಮನಿಸ್ತಾ ಇರ್ಬೇಕು ಅಂತ ಹೇಳ್ತಿದ್ದೀನಿ. ನೀವೇನೋ ಬಾಲರಾಜ್ ಸರ್ನ ಹೊರಗಡೆ ಹಾಕ್ಬಿಟ್ರಿ, ಈಗ ಅವ್ರ ತಪ್ಪಿಂದ ತಪ್ಪಿಸ್ಕೊಳ್ಳೋಕೆ ಒಂದ್ ದಾರಿ ಸಿಕ್ತಲ್ಲ ಅಂತ ಖುಷಿ ಪಡ್ತಿರ್ತಾರೆ. ಏನ್ ಹೇಳ್ತಿದ್ದೀರಾ ಮೈನಾ ಅವ್ರೆ? ಬಾಲರಾಜ್ ಹೇಗೆ ತಪ್ಪಿಸ್ಕೋತಾನೆ? ಅವ್ರ ಮೇಲೆ ನಮಗ್ ಸಂದೇಹ ಐತೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಸಂದೇಹ ಎಲ್ಲ ಇಲ್ಲ ಮೈನಾ. ನಿನಗಾಗಿರೋ ಅನ್ಯಾಯಕ್ಕೆ ಕಾರಣನೇ ಆ ಬಾಲರಾಜ್. ಇದ್ರಲ್ಲಿ ಅವನು ಇನ್ವಾಲ್ವ್ ಆಗಿದ್ದಾನೆ. ಸರಿ ಸರ್, ಹಂಗೆ ಇರ್ಲಿ. ಆದ್ರೆ ಆ ವಿಷಯ ನಮ್ಗೆಲ್ರಿಗೂ ಗೊತ್ತಾಯ್ತು ಅಂತ ಅವ್ರು ತಪ್ಪಿಸ್ಕೊಳಲ್ವಾ? ಅವ್ರು ಎಚ್ಚೆತ್ಕೊಳಲ್ವಾ ಹೇಳಿ? ಹೌದು ಸರ್, ಮೈನಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ಹಾಗೆಲ್ಲ ಏನೂ ಆಗಲ್ಲ ಜಯಂತಿ. ತಪ್ಪು ಮಾಡ್ದವನು ಯಾರೇ ಆಗಿರ್ಲಿ ಅವನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಆ ಬಾಲರಾಜ್ನ ಹೇಗೆ ವಿಚಾರಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವ್ಯಾರೂ ತಲೆ ಕೆಡಿಸ್ಕೋಬೇಡಿ, ನಾನು ಎಲ್ಲ ನೋಡ್ಕೋತೀನಿ. ಮೈನವ್ರೆ, ಪುಷ್ಪಕ್ ಸರ್ ಚೆನ್ನಾಗಿ ಯೋಚನೆ ಮಾಡಿ ಹೇಳಿರ್ತಾರೆ. ಖಂಡಿತವಾಗ್ಲೂ ಏನಾದರೂ ಪ್ಲಾನ್ ಮಾಡ್ಕೊಂಡೇ ಹೇಳಿರ್ತಾರೆ. ನಾವು ಬಾಲರಾಜ್ ಕೆಲ್ಸದಿಂದ ಹೋಗಿದ್ದಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತಿದೆ. ಕರೆಕ್ಟಾಗಿ ಹೇಳಿದೆ ಮಗ. ಇವತ್ತಿನ ದಿನಾನಂತೂ ನಾನು ಸ್ವರ್ಣಾಕ್ಷರದಲ್ಲಿ ಬರ್ದಿಟ್ಕೊಂತೀನಿ, ಇವತ್ತು ನಮಗೆ ನಮ್ಮ ಗಾರ್ಮೆಂಟ್ಸ್ಗೆ ಸ್ವತಂತ್ರ ಬಂದಿದ್ದ ದಿನ ಅಂತ.